ಇಸಲಿ ಕರೂರು ಕಾಲ್ ತುಳಿತದ ಬಳಿಕ ಇದೀಗ ಮತ್ತೊಂದು ಅವಘಡ ಸಂಭವಿಸಿದೆ. ವಿಜಯ್ ಸಮಾವೇಶದಲ್ಲಿ ಇದು ಪದೇ ಪದೇ ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಇದೀಗ ಮತ್ತೊಮ್ಮೆ ವಿಜಯ್ ಅವರ ಸಮಾವೇಶದಲ್ಲಿ ಮತ್ತೋರ್ವನ ಸಾವಾಗಿದೆ. ಸೇಲಂನಲ್ಲಿ ಟಿವಿಕೆ ಪಕ್ಷದ ಬೃಹತ್ ಸಮಾವೇಶ ಆಯಿತು. ಈ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಟಿವಿಕೆ ನಾಯಕ ವಿಜಯ್ ನೇತೃತ್ವದಲ್ಲಿ ಸಮಾವೇಶ ಆಯಿತು. ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ ಬಿಸಿಲಲ್ಲಿ ಕಾದು ನಿಂತಿದ್ರಂತೆ, ಹಾಗಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೇಲಂನ ಶಿಲನಾಯಕನ ಪಟ್ಟಿಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಬಿಸಿಲಿನ ಬೇಗ ತಾಳದೆ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು, 4 ಅಸ್ವಸ್ಥರಾಗಿದ್ದಾರೆ. ಯಾವ ಮಟ್ಟಿಗೆ ಬಿಸಿಲಿತ್ತು ಅಂತಂದ್ರೆ ಅಲ್ಲಿ ಒಬ್ರು ಆ ಬಿಸಿಲನ್ನ ತಡೆಯಕ್ಕಾಗದೆ ಒಬ್ರು ಸಾವನ್ನಪ್ಪಿದ್ದಾರೆ. ಇನ್ನು 4 ಜನ ಅಸ್ವಸ್ಥರಾಗಿದ್ದಾರೆ. ಅದು ಕೂಡ ದಳಪತಿ ವಿಜಯ್ ಅವರ ಸಮಾವೇಶದಲ್ಲೇ ಮತ್ತೊಮ್ಮೆ ನಡೆದಿರುವಂಥ ಘಟನೆ. ಕರೂರು ಕಾಲ್ ತುಳಿತ ಯಾವ ಮಟ್ಟಕ್ಕೆ ನಡೆದಿತ್ತು, ಏನಾಗಿತ್ತು, ಇಡೀ ತಮಿಳುನಾಡು ಭಾಗದಲ್ಲಿ ಹೇಗಾಗಿತ್ತು ಅನ್ನುವಂಥದ್ದು ಪದೇ ಪದೇ ಇಂಥದ್ದೇ ಆಗ್ತಾ ಇತ್ತು ಈ ಒಂದು ಭಾಗಗಳಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರನ್. ರಾಜೇಂದ್ರನ್, ನೋಡ್ತಾ ಇದ್ವಿ ಕಳೆದ ಬಾರಿ ಕರೂರಲ್ಲಿ ಕಾಲ್ ತುಳಿತ ಆಯಿತು. ಅದರಲ್ಲಿ ಎಷ್ಟು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಇದೀಗ ಮತ್ತೊಮ್ಮೆ ಇಲ್ಲಿ ವಿಜಯ್ ಸಮಾವೇಶದಲ್ಲೇ ಇದೀಗ ಮತ್ತೊಂದು ಪ್ರಾಣ ಹೋಯಿತು ಅಂತಂದ್ರೆ ಇಲ್ಲಿ ಯಾರ ನಿರ್ಲಕ್ಷ್ಯ? ಪದೇ ಪದೇ ಇವರ ಒಂದು ಕಾರ್ಯಕ್ರಮಗಳಲ್ಲೇ ಇಂಥದ್ದು ಯಾಕೆ ಆಗ್ತಾ ಇದೆ ಅಂತ? ಹೌದು ರೋಶಿನಿ ಅವರೇ, ಈ ಒಂದು ಘಟನೆ ನಡೆದಿರೋದು ಇವತ್ತು ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಸೇಲಂ ಜಿಲ್ಲಾ ಸೀಲ್ನಾಯಕಂಬಟ್ಟಿ ಸ್ಪಾಟ್ ಅಲ್ಲಿ ಆಗಿದೆ. ಸುಮಾರು 5,000 ಜನ ಸೇರ್ತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಪೊಲೀಸ್ನವ್ರ ಹತ್ರ ವಿಜಯ್ ಪಾರ್ಟಿ ಅವರು ಪರ್ಮಿಷನ್ ತಗೊಂಡಿದ್ದಾರೆ. ಸುಮಾರು 52 ಕಂಡೀಷನ್ಸ್ಗಳು ಪೊಲೀಸ್ನವರು ಕೊಟ್ಟಿದ್ದಾರೆ. ಆ ಕಂಡೀಷನ್ಸ್ಗಳನ್ನ ನಾವು ಒಪ್ಪಿಕೊಂಡೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ನಡೆದಿದೆ. ಆದ್ರೆ ಆ ಸ್ಥಳಕ್ಕೆ ವಿಜಯ್ ಸುಮಾರು 12 ಗಂಟೆಗೆ ಬರ್ತಾರೆ ಅಂತ ಮಾಹಿತಿ ಇತ್ತು. ಅದರ 1 ಅವರ್ ಲೇಟ್ ಆಗಿ ಬಂದಿದ್ರು. ಅವ್ರು ಬರುವಾಗ ಇಲ್ಲ ಅದಕ್ಕೆ ಮುಂದೆನೆ 3 ಅವರ್ಸ್ ಮುಂದೆ, ಅದ 3 ಗಂಟೆ ಮುಂದೆ ಬೆಳಗ್ಗೆ 10 ಗಂಟೆಗೆ ಒಳಗೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದ್ರೆ. ಆದ್ರ ಅಲ್ಲಿ ಒಳಗೆ ಚೇರ್ ಯಾವುದು ಇರ್ಲಿಲ್ಲ. ಕಾರಣ ಸ್ಪಾಟ್ ನಲ್ಲಿ ಈಗ 3 ಗಂಟೆ ಟೈಮ್ ಒಬ್ಬ ನಿಂತ್ಕೋಬೇಕಿದ್ರೆ ಭಾರಿ ಕಷ್ಟದ. ಅದು ಕಂಡಪಟ್ಟ ಬಿಸಿಲು ಕಾರಣ. ಈ ಬಿಸಿಲಲ್ಲಿ ಸುಮಾರು 3 ಅವರ್ಸ್ ಕಂಟಿನ್ಯೂಡ್ ನಿಂತ ಕಾರಣ ಒಂದು 5 ಜನ ಕುಸ್ತು ಬೀಳ್ತಾರೆ. ಅದರಲ್ಲಿ 1 ಜನನೇ ಈ ಮಹಾರಾಷ್ಟ್ರ ಮೂಲದ ಸೂರಜ್ 37 ವಯಸ್ಸಿನವನು ಕುಸ್ತು ಬಿದ್ದ. ಮತ್ತೆ ಇಮಿಡಿಯೇಟ್ ಆಂಬುಲೆನ್ಸ್ ಅಲ್ಲಿ ಕೊಂಡೋಗುವಾಗಲೇ ಅವನು ಮೃತಪಟ್ಟಿದ್ದಾನೆ. ಈಗ ಪ್ರೈವೇಟ್ ಆಸ್ಪತ್ರೆಯಿಂದ ಸೇಲಂ ಜಿಲ್ಲಾ ಆಸ್ಪತ್ರೆಗೆ ಅವನು ಕೊಂಡೋಗಿದ್ದ. ಅದರಲ್ಲಿ ಸೂರಜ್ ಮನೆಯವರು ಹೇಳ್ತಾ ಇರೋ ಪ್ರಕಾರ ಅವನಿಗೆ ಆಲ್ರೆಡಿ ಹುಷಾರಿರಲಿಲ್ಲ. ಅದರ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು. 1.5 ವರ್ಷ ಮುಂದೆ ಅವನು ಟ್ರೀಟ್ಮೆಂಟ್ ತೆಗಿತಾ ಇದ್ದ ಅಂತ ಅವ್ರ ಮನೆಯವರು ಹೇಳ್ತಾ ಇದ್ದಾರೆ. ಆದ್ರಲ್ಲಿ ಈ ಪಾರ್ಟಿ ಮೀಟಿಂಗ್ ಅವನು ಆಕ್ಚುಲಾಗಿ 5,000 ಜನಕ್ಕೆ ಪಾಸ್ ಕೊಟ್ಟು ಮೀಡಿಯಾ ಅದು ಯಾವುದೋ ಅವರವರ ID ಕಾರ್ಡ್ ಕೊಟ್ಟು ತರಲಾಗಿದೆ. ಆದ್ರೆ ಇವನು ಮಹಾರಾಷ್ಟ್ರ ಹೇಗೆ ಈ ಮೀಟಿಂಗ್ ಬಂದ ಅಂತ ಒಂದು ಕ್ವಶನ್ ಆಗಿದೆ. ಮತ್ತೆ ಅವರು ಪಾರ್ಟಿಯಲ್ಲಿ ಮೀಟಿಂಗ್ ನಡೆಯುವಾಗ 5,000 ಜನಕ್ಕೆ ಕಾರ್ಡ್ ಕೊಟ್ಟಿದ್ದಾರೆ. ಒಂದು ಕಾರ್ಡ್ ಕಲರ್ ಜೆರಾಕ್ಸ್ ಮಾಡಿ ಬೇರೆ ಬೇರೆ ಜನಗಳು ಬಂದ್ಬಿಟ್ಟಿದ್ದಾರೆ. ಆಗ 5,000 ಜನಕ್ಕೆ ಹೆಚ್ಚಾಗಿ ಬಂದ ಕಾರಣ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ತಾರೆ. ಅದರ ಘಟನೆಗೆ ನ್ಯಾಯವಾಗಿ ಒಂದು ಕಾರಣ ಏನಂದ್ರ ಬಿಸಿಲಲ್ಲಿ ಸುಮಾರು 3 ಗಂಟೆ ಟೈಮ್ ನಿಂತಿದ್ದ ಕಾರಣ ಅವನು ಕುಸ್ತಿ ಬಿದ್ದಿದ್ದಾನೆ. ಅವ್ರು ಮಾತ್ರ ಬಿಡಲಿಲ್ಲ, ಒಂದು 5-6 ಜನ ಕುಸ್ತಿ ಬಿದ್ದು ಈಗ ಅಡ್ಮಿಟ್ ಆಗಿದ್ದಾರೆ. ಈಗ ಘಟನೆ ಸಂಬಂಧಪಟ್ಟು ಈಗ ಅಲ್ಲಿ ಸೀಲ್ನಾಯಕಂಬಟ್ಟಿ ಪೊಲೀಸ್ನವರು ಸ್ಪಾಟ್ ಅಲ್ಲಿ ಸುಮಾರು 106 ಜನ ಇದ್ರಾಳೆ. ಈಗ ಈ ಘಟನೆ ಬಗ್ಗೆ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ರೋಶಿನಿ ಅವರೇ, ಎಸ್, ಥ್ಯಾಂಕ್ ಯು ರಾಜೇಂದ್ರನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆಂಬುಲೆನ್ಸ್